ಮತಗಳಿಗೂ ದೊಡ್ಡದು ಆತನ ಭಕ್ತಿ. ಇಲ್ಲಿ ರಹಿಮನೇ ಹನುಮನ ಭಕ್ತ. ತನ್ನ ಧರ್ಮ ಪಾಲನೆ ಆದರೂ ಅನ್ಯ ಧರ್ಮಕ್ಕೆ ಅಪಾರ ಗೌರವ. ನೀನೆ ಕರ್ಮ ನೀನೆ ಧರ್ಮ. ಮುಸ್ಲಿಂ ಕುಟುಂಬದವರಾದರೂ ಸನಾತನ ಭಕ್ತಿ. ದೈವ ಭಕ್ತಿಗೆ ಮನಸೋತ ರಹೀಂ ಸ್ನೇಹವಲಯ. ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಕುಟುಂಬದಿಂದ ನಾಗಶೆಟ್ಟಿಕೊಪ್ಪದ ಶ್ರೀ ಮಾರುತಿ ದೇವಸ್ಥಾನಕ್ಕೆ ಬೃಹತ್ ಮಾಲೆಯನ್ನು ಸಮರ್ಪಿಸಿ ಹನುಮ ಜಯಂತಿ ಆಚರಿಸುವ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾಯಿತು. ಪ್ರತಿ ವರ್ಷ ಹನುಮ ಜಯಂತಿಯ ದಿನದಂದು ಹುಬ್ಬಳ್ಳಿಯ ಕೇಶವಾಪುರ ಭಾಗದ ಸಮಾಜ ಸೇವಕ ರಹೀಂ ಬೇಪಾರಿ ಕುಟುಂಬ ಹಾಗೂ ಅವರ ಸ್ನೇಹಿತರಿಂದ ಕಳೆದ ಸುಮಾರು 20 ವರ್ಷಗಳಿಂದ ಈ ಒಂದು ಆಚರಣೆ ಮಾಡುತ್ತಾ ಬರುತ್ತಿದೆ. ಹನುಮನ ಭಕ್ತರಿಗೆ ಯಾವುದೇ ಜಾತಿ ಮತಗಳ ಭೇದವಿಲ್ಲ ಎನ್ನುವುದು ಆ ಪ್ರಭು ಶ್ರೀರಾಮನ ಬಂಟ ಕಲಿಯುಗದ ದೇವರು ಎನಿಸಿಕೊಂಡಿರೋ ಶ್ರೀ ಆಂಜನೇಯ ಸ್ವಾಮಿ ತೋರಿಸುತ್ತಿದ್ದಾನೆ. ಈ ಕುರಿತು ರಹೀಂ ಬೇಪಾರಿಯವರ ಭಕ್ತಿಯನ್ನು ಕೊಂಡಾಡುವ ಸ್ನೇಹವಲಯ ಹೇಳೋದು ಹೀಗೆ. ಇಲ್ಲೇ ಮೊದಲನೇದು ಮಾಡಿ ನಿಮಗೆ ವಿಷಯ ತಿಳಿಸ್ಬೇಕಂದ್ರೆ ನಮ್ಮ ಕೇಶಾಪುರ ಭಾಗ ಅಂತ ಯಾಕಂತೇವಂದ್ರೆ ಇಲ್ಲಿ ಯಾವುದೋ ಥರದ್ದು ಹಿಂದೂ ಮುಸ್ಲಿಂ ಅನ್ನುವಂಥ ಜಾತಿ ಭೇದ ಭಾವ ಯಾರಿಗೂ ಇಲ್ಲ, ಯಾರೂ ಮಾಡಿಲ್ಲ. ನಾವು ದರ್ಗಾ ಗುಡಿ ಗುಂಡಾರ ನಾವು ಅಡ್ಡಾಡ್ತೇವೆ. ನಮ್ಮ ಗತೆ ಅವರು ಯಾವುದೋ ನಮ್ಮ ಗುಡಿ ಪೂಜೆ ಇರಲಿ, ಇದನ್ನು ಬಿಟ್ಟು ಬೇರೆ ಬೇರೆ ಗುಡಿ ವಿಷಯಕ್ಕೂ ಯಾವುದಾದ್ರೂ ದೇಣಿಗೆ ಕೊಡೋ ವಿಷಯಕ್ಕಿರಲಿ, ಗುಡಿಗೆ ಬಂದು ಪೂಜೆ ಮಾಡಿಸೋ ವಿಷಯಕ್ಕಿರಲಿ, ಬಂದಲ್ಲಿ ಕಾಯಿ ಒಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋದಿರಲಿ, ಇದು ಸತತ ಮಾಡ್ಕೊಂಬಂದಾರೆ. ನಾನು ಕಳೆದ 15 ವರ್ಷಗಳಿಂದ ಸತತಾಗಿ ರಹೀಂ ಬೇಪಾರಿ ಜೊತೆ ಇದ್ದೀನಿ. ಆಚರಣೆಗೆ ಮುಂದಾಗ್ತಾರಂದ್ರೆ ನೋಡಿರಿ, ಇದೆಲ್ಲ ತಮ್ಮ ಅಂದ್ರೆ ವಿಚಾರ ಮೇಲೆ ಸಂಬಂಧಪಡ್ತೈತಿ. ಅವ್ರ ಏಕೋಭಾವನೆ ಅವ್ರದ್ದು. ನಾ ಮುಸ್ಲಿಮ್, ನೀ ಹಿಂದೂ, ನಾ ಮುಸ್ಲಿಮ್ ಅನ್ನುವಂಥದ್ದು ಅವ್ರ ಕಡೆ ಯಾವುದೋ ಥರದ ಭಾವನೆನೇ ಇಲ್ಲ. ಜನಕ್ಕೆ ಇದರ್ಲಿಂತ ಒಂದು ಉದಾಹರಣೆ ಕೊಡ್ಬೇಕಂತ ನಮ್ಗೆ. ಜಾತಿ ಭೇದ ಭಾವ ಮಾಡೋದ್ರಲಿಂತ ನಾವು ಜಾತಿ ಏಕೋಭಾವನೆಲಿಂತ ಇರ್ತೇವಂತಂದಾಗ ಇದನ್ನ ನೋಡಿ ಬೇರೆದವರು ಕಲ್ಕೊಳ್ಳಿ ಅಂತ. ಇದು ವಿಷಯ. ಇಲ್ಲಿ ಬಾಜು ಶನಿವಾರ ಸಂತೆಯಲ್ಲಿ ಬರೋದು, ಇಲ್ಲೇ ನಮ್ಮ ಶನಿವಾರ ಸಂತೆಯಲ್ಲಿರುವಂಥ ಬನ್ನಿಮಾ ಕಾಗುಡಿ, ಅದು ಬರೀ ಅಂದರೆ ಎಲ್ಲ ಭಕ್ತರು ಬರೋಕ್ಕಿಂತ ಮುಂಚೆ ಬರೀ ಒಂದು ಗಿಡ ಇತ್ತು, ಗಿಡಕ್ಕಷ್ಟೇ ಪೂಜೆ ಮಾಡ್ತಿದ್ರು. ನಾವು ರಹೀಂ ಬೇಪಾರಿ ಕೂಡಿ ನಮ್ಮ ಬಳಗದವ್ರು ಕೂಡಿ ನಿಂದಿಸಿ ನಾವು ಗುಡಿ ಕಟ್ಟಿಸಿದ್ವಿ. ಅದನ್ನು ಗುಡಿ ಕಟ್ಟಿಸಿ ಸತತವಾಗಿ ಯಾವಾಗಿಂದ ಗುಡಿ ಆಯ್ತು, ಗುಡಿಗಿಂತ ಮುಂಚೆ ಪೂಜೆ ಆಗ್ತಿತ್ತು, ಇವತ್ತಿನವರೆಗೂ ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಮಾಡಿಸ್ತೇವೆ. ಇದು ಮುಗಿದಾದ್ಮೇಲೆ ಅಲ್ಲೇ ಗಂಗೂಬಾಯಿ ಹಾನಗಲ್ಲಿಂದ ಒಂದು ಯಂತ್ರ ಯೋಗಿ ಆಂಜನೇಯ ಅಂತ ಒಂದು ಸಣ್ಣ ಆಂಜನೇಯ, ಅಂದರೆ ನಮ್ಮ ಉತ್ತರ ಭಾಗದಾಗ ಅಂತಂದ್ರೆ ಹೊಸಪೇಟ್ನಾಗಿರುವಂಥದ್ದು ಒಂದು ಸಣ್ಣ ಮೂರ್ತಿ ಈ ಭಾಗದಾಗ ಐತ್ರಿ. ಇದು ಎಲ್ಲರಿಗೂ ಗೊತ್ತಿಲ್ಲ. ಜನನು ಬಂದು ಆ ಯಂತ್ರಯೋಗಿ ಆಂಜನೇಯಗೆ ಬಂದು ನೋಡ್ಕೊಂಡು ಹೋಗ್ಬೇಕಂತ ನಾನು ಹೇಳ್ತೀನಿ. ಹೌದು, ರಹೀಂ ಬೇಪಾರಿ ತನ್ನ ಕಷ್ಟದ ದಿನಗಳಲ್ಲಿ ಬಡತನ ಅವಮಾನಗಳಿಂದ ಬೇಸತ್ತು ತನ್ನೆಲ್ಲ ಕಷ್ಟಗಳನ್ನು ಕೂಗಲತೆಯ ದೂರದಲ್ಲಿ ಕಾಣುತ್ತಿದ್ದ ಶ್ರೀ ಮಾರುತಿ ದೇವರ ಗೋಪುರಕ್ಕೆ ಕೈ ಮುಗಿದು ಪ್ರಾರ್ಥಿಸುತ್ತಾ ಒಳಿತನ್ನು ಕಂಡಿದ್ದಾರೆ. ಸುಮಾರು 20-25 ವರ್ಷದಿಂದನೂ ಮಾಡ್ಕೊಂಡು ಬರತ್ತೀವಿ ಇದು ನಾವು. ಈಗ ರಹೀಂ ಬೇಪಾರಿ ನಾವು ಈಗ ನಮ್ಮ ದೋಸ್ತರು ನಮ್ಮೆಲ್ಲ ಗೆಳೆಯರೆಲ್ಲ ಕೂಡಿ ಓಡಾಡೋರು ಹಿರಿಯರು ಎಲ್ಲರೂ ಕೂಡಿ ಮಾಡ್ಕೊಂಡು ಬರಾಕತ್ತೀವಿ ರೀ. 20-25 ವರ್ಷದಿಂದ ಮಾಡ್ಕೊಂಡು ಬಂದೇವಿ. ಇನ್ನು ಮುಂದೆ ನಾವು ಇರೋ ಮಟ್ಟನೂ ಮಾಡ್ತೇವೆ. ಇದನ್ನು ನಮಗೆ ಅವ್ರ ಮೇಲೆ ಇರೋ ವಿಶ್ವಾಸ, ದೇವ್ರ ಮೇಲೆ ಇರೋ ವಿಶ್ವಾಸ. ರಹೀಂ ಬೇಪಾರಿ ಅವರು ಅನ್ಯ ಧರ್ಮದವ್ರು ಅನ್ನೋಕೆ ಕಷ್ಟ ರೀ, ಬಟ್ ಅವ್ರಿಗೆ ಹನುಮಪ್ಪನ ಮೇಲೆ ಅಪಾರವಾದ ನಂಬಿಕೆ ಐತ್ರಿ. ಅಪಾರವಾದ ನಂಬಿಕೆ, ಭಕ್ತಿನ ಸಿಕ್ಕಾಪಟ್ಟಿ ಭಕ್ತಿ ರೀ ಅವ್ರಿಗೆ. ಹೀಗಾಗಿ ಅವ್ರು ಏನಾದ್ರೂ ತಪ್ಸಂಗಿಲ್ಲ ರೀ. ಅದು ಬರೀ ಹನುಮಂತವ್ರ ಗುಡಿ ಅಂತ ಅಷ್ಟೇ ಅಲ್ರಿ, ಇಲ್ಲಿ ನಾವು ಬನ್ನಿ ಗುಡಿ ಪೂಜೆ ಮಾಡ್ತೀವಿ. ನಮ್ಮ ಸ್ಯಾಟರ್ಡೆ ಮಾರ್ಕೆಟ್ನಾಗ ದಸರಾ ಮಹೋತ್ಸವ ಮಾಡ್ತೀವಿ. ಸುತ್ತಮುತ್ತ ಎಲ್ಲರೂ ನಮ್ಮ ಕೊಟ್ಟ ಒಳ್ಳೆ ರೀತಿಯಿಂದ ಅದಾರ, ನಾವು ಒಳ್ಳೆ ರೀತಿಯಿಂದ ಅದೇವಿ. ಅದೇ ದೇವ್ರ ಆಶೀರ್ವಾದದಿಂದ ನಡ್ಕೊಂತ ಹೊಂಟೈತ್ರಿ. ನಾವು ಕೂಡಿ ನಡ್ಸ್ಕೊಂತ ಹೊಂಟೇವಿ ಎಲ್ಲರೂ. ಇಲ್ರಿ ಅದೇ ಬೇರೆ ಕಡೆ ಹೆಂಗೋ ಏನೋ ನಮಗೆ ಅದ್ರ ಬಗ್ಗೆ ಇದಿಲ್ಲ ರೀ. ಬಟ್ ನಮ್ಮ ಕಡೆ ಹೆಂಗೈತಿ, ನಾವು ಯಾವಾಗ ಹುಟ್ಟಿ ಬೆಳೆದೇವಿ ಇಲ್ಲಿಂದ ಒಂದು ದಿವಸ ನಮ್ಮ ರಹೀಂ ಬೇಪಾರಿ ಮನಸ್ಸಿನಾಗೂ ಬಂದಿಲ್ಲ. ನಾವು ಬೇರೆ ನೀವು ಬೇರೆ, ನಾವು ಒಂದೇ ತಾಟ್ನಾಗ ಅನ್ನ ಉಂಡೆ, ಒಂದೇ ತಾಟ್ನಾಗ ಒಂದೇ ಮನೆಯಾಗ ಜೀವನ ಮಾಡ್ಕೊಂಡು ಬಂದೇವು. ನಾವು ನಮ್ಗೆ ಹೆಂಗೈತೆ ಅಂದ್ರಿಪ್ಪ, ನಾವು ಎಲ್ಲರೂ ಅಣ್ಣ ತಮ್ಮಗಳು ಗತೆ ಇದೇವಿಲ್ಲ. ನಾವು ಅವರು ನಮ್ಮನ್ನ ಹಂಗೆ ನೋಡ್ಕೊತಾರೆ, ನಾವು ಹಂಗೆ ನೋಡ್ಕೊತೀವಿ. ಅವ್ರು ನಮ್ಮನ್ನು ಬಿಟ್ಕೊಡಂಗಿಲ್ಲ, ನಾವು ಅವ್ರನ್ನ ಬಿಟ್ಕೊಡಂಗಿಲ್ಲ. ಏನು ಹಬ್ಬ ಹರಿದಿನ ಒಳ್ಳೇದು ಕೆಟ್ಟದ್ದು ಏನಿದ್ರು ನಮಗೆ ಬೆನ್ನು ಕೊಟ್ಟು ನಿಂತಂಥ ಮನುಷ್ಯ ರಹೀಂ ಬೇಪಾರಿ. ಹಿಂದೂ ಮುಸ್ಲಿಂ ಅನ್ನೋರಿಗೆ ಏನು ಸಂದೇಶ ನೋಡ್ರಿ, ಹಿಂದೂ ಮುಸ್ಲಿಂ ಅಂತ ಮಾಡ್ಕೊಂತ ಹೊಂಟ್ರೆ ಎಲ್ಲ ಏಕತಾ ಭಾವದಿಂದ ಬದುಕಿದ್ರೆ ಜೀವನ ರೀ. ಮನುಷ್ಯ ಅಂತ ದೇವ್ರು ಎದಕ್ಕೆ ಮಾಡ್ಯಾನಂದ್ರೆ ಆರಾಮ ಸುಖದಿಂದ ಇದ್ದ, ಆರಾಮ 4 ಮಂದಿಗೆ ಬೇಕಾಗಿ ಒಳ್ಳೇದಿಂದ ಇದ್ದು ಹೋಗಾಕೆ ಜೀವನ ಮಾಡ್ಕೊಟ್ಟಾನ ದೇವ್ರು. ಅದನ್ನು ನಾವು ಜಾತಿ ಭೇದ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ರೆ ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ನಮ್ಮ ಕಡೆ ಅಂತೂ ಅದಿಲ್ಲ ರೀ. ಆಚೆ ಕಡೆ ಮಂದಿಗೆ ಅದು ನಮ್ಗೆ ಗೊತ್ತಿಲ್ಲ, ಬಟ್ ನಾವೆಲ್ಲ ಒಳ್ಳೆ ರೀತಿಯಿಂದ ಅದೇವಿ ನಾವು.
ಇಷ್ಟೆಲ್ಲ ಹಿಂದೂ ಧರ್ಮದ ಆಚರಣೆಗೆ ಕಾಯವಾಚ ಮನಸ ಭಕ್ತಿ ಮೆರೆಯುವ ರಹೀಂ ಬೇಪಾರಿ ಇದೀಗ ಮತ್ತೊಂದು ವಿಶೇಷತೆ ಕೂಡ ಹೊಂದಿದ್ದಾರೆ. ಖಾಸಗಿ ವ್ಯಕ್ತಿಯೊಬ್ಬರ ಜಮೀನಿನಲ್ಲಿ ಸ್ಥಾಪಿತಗೊಂಡ ಅಷ್ಟದಿಕ್ಕುಗಳ ಶ್ರೀ ಚಕ್ರ ಕೆತ್ತನೆ ಇರುವ ಅತಿ ವಿರಳವಿರುವ ಈ ಹನುಮ ದೇವಸ್ಥಾನದ ಅಭಿವೃದ್ಧಿಗೆ ರಹೀಂ ಬೇಪಾರಿ ಗೆಳೆಯರ ಬಳಗ ಕೂಡ ಶ್ರಮಿಸ್ತಾ ಇದೆ. ನಮ್ಮ ರಹೀಂ ಬೇಪಾರಿ ಅಣ್ಣಾರ ನಮಗಂತೂ ಎಲ್ಲದಕ್ಕೂ ಸಪೋರ್ಟ್ ಅದಾರ. ಪ್ರತಿಯೊಂದು ನಮ್ದು ಹಬ್ಬ ಇರಲಿ ಎಲ್ಲದಕ್ಕೂ ಮುಂದೆ ನಿಂತು ಓಡಾಡಿ ಮಾಡ್ತೀವಿ. ಆಮ್ಯಾಗ ನಮ್ದು ಇದು ಬಂಡಿ ಮಹಾಕಾಳಿ ಗುಡಿದು ದಸರಾದಕ್ಕೆ ಒಂದು 9 ದಿನ ಪೂರ್ತಿ ಎಲ್ಲದಕ್ಕೂ ನಮ್ಗೆ ಅವರು ಸಪೋರ್ಟ್ ಮಾಡ್ತಾರೆ. ಆಮ್ಯಾಗ ಪ್ರತಿ 22 ವರ್ಷ ಆತಿಗೆ ನಮ್ಮ ಹನುಮಪ್ಪನ ಜಾತ್ರೆಗೆ ಎಲ್ಲನೂ ಅವರು ಮುಂದೆ ನಿಂತು ಅವರ ಓಡಾಡಿ ಎಲ್ಲ ಅವರ ಹೂವು ಗಿವು ಎಲ್ಲ ತೊಗೊಂಬಂದು ಎಲ್ಲನೂ ಮಾಡ್ಕೊತ ಬಂದಾರೆ. ಹೀಗಾಗಿ ಅವ್ರದ್ದು ಇನ್ನೂ ನಮಗೆ ಸಪೋರ್ಟ್ ಹಿಂಗೆ ಇರ್ಬೇಕಂತೇಳಿ ನಾನು ವಿನಂತಿ ಸರ್. ಇವತ್ತಿನ ದಿನ ಸುಮಾರು 20-25 ವರ್ಷಗಳಿಂದ ನಾವು ಕೇಳ್ಪಟ್ಟಿದ್ವಿ ಹಿಂಗೆ ಒಂದು ಮುಸ್ಲಿಂ ಸಮುದಾಯದಿಂದ ಕುಟುಂಬದಿಂದ ಮಾಲಾರ್ಪಣೆ ಆಗುತ್ತದೆ ಅಂತ. ಈ ವರ್ಷದಂದೇ ನಮಗೂ ಕೂಡ ಒಂದು ಈ ಅನುಭವದಲ್ಲಿ ಭಾಗಿಯಾಗಲಿಕ್ಕೆ ಅನುಮತಿ ಮಾಡಿಕೊಂಡ ಶ್ರೀಮದ್ ರಹೀಂ ಬೇಪಾರಿ ಅವರು ಹಾಗೂ ಪ್ರಕಾಶ್ ಅವರು ಹಾಗೂ ಅವರ ಸಂಗಡಿಯರಂಥ ಶಿವು ಅವರು ಎಲ್ಲರೂ ಕೂಡ ನಮಗೆ ಒಂದು ಅನುಮತಿ ಮಾಡಿದ್ರು. ಇಲ್ಲ ಹಿಂಗೊಂದು ನಾಳೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ, ನೀವು ಬಂದು ಭಾಗಿಯಾಗಬೇಕಂದ್ರೆ ಏನೋ ಒಂದು ನಮ್ಮ ನಶೀಬಿರ್ಬೋದು. ಇಷ್ಟು ವರ್ಷ ಬರೀ ಕೇಳ್ಪಡ್ತಿದ್ವಿ ನಾವು, ಇಂಥವ್ರು ಹಿಂಗೆ ಒಂದೆಲ್ಲ ಮಾಡ್ತಾರಂತಂದು. ನಮಗೂ ಈ ಥರ ಒಂದು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಭಾಳ ಅನುಕೂಲ ಆಯಿತು. ಅದೇ ರೀತಿ ಇಲ್ಲಿ ಯಾರೂ ರಾಜ್ಯ ಟಿಕೆಟಿಗಾಗಲಿ ಕಾರ್ಪೊರೇಟ್ರಿಗಾಗಲಿ ಆ ಜಾತಿ ಭೇದನೆಯಿಂದ ಯಾರೂ ಮಾಡ್ತಾಯಿಲ್ಲ. ಹಾಗಾಗಿ ಎಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ಅಣ್ಣ ತಮ್ಮದರಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನೂ ಎಷ್ಟು ವರ್ಷ ನೂರಾರು ವರ್ಷಗಳಿಂದ ಆಗಲಿ ಅಂತ ಬೇಡ್ಕೊಳ್ತೀವಿ ಎಲ್ಲ ಜನತೆಗೆ. ಇವತ್ತು ಹನುಮಪ್ಪರ ಗುಡಿಗೆ ಹೋಗಿದ್ದೀವಿ ರೀ. ಈ ಕಡೆ ನಮ್ಮ ಕೆರೆಹೊಂಡಿ ಕಡೆ ಅಂತ ನಮ್ಮ ರಹೀಮಣ್ಣರ ಮನೆ ಕಡೆ ಅಂತ ಹೂ ಹಾಕ್ಸಿದ್ದೀವಿ ರೀ. ವರ್ಷ ಜಾತ್ರೆಗೆ ಒಂದು ಹೂ ಹಾಕ್ತಾರೆ. ಈ ಕಡೆ ಮತ್ತು ಎಲ್ಲರೂ ಕೂಡಿ ಮಾಡ್ತೀವಿ ರೀ. ಹಬ್ಬನೂ ಚಲೋ ಆಗ್ತೈತಿ. ಹನುಮಪ್ಪನ ಆಶೀರ್ವಾದ ಐತ್ರಿ.